ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಹೋಮ್ ಮೇಡ್ ಪ್ರೋಟೀನ್ ಪೌಡ್ರ್ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇದಕ್ಕೆ ನಾನು 1 ಕಪ್ಪು ಕ್ಯಾಶ್ಯೂ, 1 ಕಪ್ ಆಲ್ಮಂಡ್, 1 ಕಪ್ಪು ಪಿಸ್ತಾ ಮತ್ತು 1 ಕಪ್ಪು ಡ್ರೈ ಖರ್ಜೂರ, ಡ್ರೈ ಡೇಟ್ಸ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಒಂದೊಂದನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡುವ. ಈಗ ನಾನು ಮೊದಲಿಗೆ ಬಾದಾಮಿ ಹಾಕಿದ್ದೇನೆ. ಇದನ್ನು ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಮತ್ತು ಇದು ನಾವು ಮನೆಯಲ್ಲೇ ಯಾಕೆ ಮಾಡೋದಂದರೆ, ಮನೆಯಲ್ಲಿ ಮಾಡಿದ್ರೆಲ್ಲ ಒಳ್ಳೆಯದು. ಇದೆಲ್ಲ ಪೌಡ್ರೆಲ್ಲ ಇದು ನಮಗೆ ತುಂಬ ಸುಸ್ತು ನಿಶಕ್ತಿ ಎಲ್ಲ ಆಗ್ತದಲ್ಲ, ಆವಾಗ ಇದಕ್ಕೆ 1 ಗ್ಲಾಸಿಗೆ ಹಾಲು ತಗೊಂಡು ಇದು 1 ಸ್ಪೂನ್ ಪೌಡ್ರ್ ಹಾಕೊಂಡು ಕುಡಿದ್ರೆ ನಮ್ಮ ಕಾಲು ಅಡಿಯಲ್ಲೆಲ್ಲ ನೋವಿರ್ತದಲ್ಲ. ಈಗ ತುಂಬ ಕೆಲಸ ಮಾಡ್ತಾರಲ್ಲ, ತುಂಬ ಕೆಲಸ ಓಡಿ ಕೆಲಸ ಮಾಡಿದವರಿಗೆ ಕಾಲೆಲ್ಲ ನೋವಿರ್ತದೆ, ಅಡಿ ಪಾದ ಅದೆಲ್ಲ ತುಂಬ ನೋವಿರ್ತದೆ. ಮತ್ತು ಕಾಲಿನ ಗಂಟು ಅದೆಲ್ಲ ನೋವಿದ್ದವರಿಗೆ ಈ ಪೌಡ್ರನ್ನು 1 ಸ್ಪೂನ್ ಪೌಡ್ರು 1 ಲೋಟ ಹಾಲಿಗೆ ಹಾಕಿ ಕುಡಿಬೇಕು. ನಮಗೆ ಮತ್ತು ಸ್ಮೂದಿ ಥರ ಸಹ ಇದು ಮಾಡ್ಬೋದು. 1 ಬನಾನ ಎಲ್ಲ ಹಾಕಿ ಮಿಲ್ಕ್ ಶೇಕ್ ಟೈಪ್ ಸಹ ಮಾಡ್ಬೋದು. ಇದನ್ನು 1 ಸ್ಪೂನ್ ಪೌಡ್ರ್ ಹಾಕಿದರೆ ಇದು ಮಾತ್ರ ಲೋ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಆಗುವ ತನಕ ಇದು ಮಾಡಿದರೆ ಆಯಿತು. ಇದು ಕಪ್ಪಾಗಬಾರ್ದು, ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದರೆ ಆಯಿತು. ಇದು ಯಾಕಂದರೆ ಪೌಡ್ರ್ ಮಾಡಿ ಇಡ್ಲಿಕ್ಕೆಲ್ಲ ಸ್ಟೋರ್ ಮಾಡಿ ಇಡ್ತೇವಲ್ಲ, ಅದಕ್ಕೆ. ಈಗ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಬೇರೆ ಯಾವುದು ಸಹ ಡ್ರೈ ಫ್ರೂಟ್ಸ್ ಹಾಕ್ಬೋದು. ನಟ್ಸ್ ಇದು ಇರ್ತದಲ್ಲ, ವಾಲ್ನಟ್, ಪಂಪ್ಕಿನ್ ಸೀಡ್, ಚಿಯಾ ಸೀಡ್ ಅದೆಲ್ಲ ಹಾಕ್ಬೋದು. ನಾನು ಮಾತ್ರ 4 ತಗೊಂಡದ್ದು. ಇದು ನಮ್ಮ ಹೆಲ್ತಿಗೆ ಸಹ ಒಳ್ಳೆಯದು, ಮತ್ತು ಮನೆಯಲ್ಲೇ ಮಾಡಿದರೆ ತುಂಬ ಬೆಸ್ಟ್. ಇದು ಸಿಗ್ತದೆ ನಮಗೆ, ಅಂಗಡಿಯಲ್ಲಿ ಸಹ ಸಿಗ್ತದೆ. ಆದರೆ ನಾನು ಸ್ವಲ್ಪ ಮಾಡಿಡೋದು. ಹಾಲೆಲ್ಲ ತುಂಬ ನೋವಿದ್ದಾಗ ಇದು ಒಳ್ಳೆಯದಾಗ್ತದೆ. ಇದು ಹಾಕೆಲ್ಲ ಕುಡಿದ್ರೆ ಅದಕ್ಕೆ ಬಾದಾಮ ಇದು ಫ್ರೈ ಮಾಡಿ. ಈಗ ಕ್ಯಾಶ್ಯೂ ಹಾಕ್ತೀನಿ. ಇದು ಸಹ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಈಗ ಇದಾಯಿತು, ಕ್ಯಾಶ್ಯೂ ಆಯಿತು. ಈಗ ಪಿಸ್ತಾ ಹಾಕ್ಕೊಳ್ತೇನೆ. ಪಿಸ್ತಾ ಸಹ ಆಯಿತು. ಈಗ ಡೇಟ್ಸ್ ಹಾಕ್ಕೊಳ್ತೇನೆ, ಡ್ರೈ ಡೇಟ್ಸ್. ಈಗೆಲ್ಲ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿದೆ. ಈಗ ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೇಸ್ಟ್ ಮಾಡಬೇಕು. ಪೇಸ್ಟ್ ಅಂದರೆ ಪುಡಿ. ನಾನಿದೆಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಟೆ. ಹೀಗೆ ಆಗ್ತದೆ ಪುಡಿ ಆದಮೇಲೆ. ನಾನಿದು ಯಾಕೆ ಮಾಡಿದಂದರೆ, ನನ್ನದು ಹಸ್ಬೆಂಡಿದ್ದು ಕೆಲಸ ಹೋಟ್ಲು, ಅದು ನಮ್ಮದು ಓನೇ. ಅವರು ತುಂಬ ಎಷ್ಟೇ ಜನ ಕೆಲಸದವರಿದ್ದರು, ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಅವರು ಓಡಿ ಕೆಲಸ ಮಾಡೋದು, ಅದು ಮಲ್ಪೆಯಲ್ಲಿದ್ದವರಿಗೆ ಗೊತ್ತುಂಟು. ಮತ್ತೆಂತಂದರೆ, ಮನೆಗೆ ಬಂದು ತುಂಬ ಸಾಕಾಗ್ತದೆ ಅವರಿಗೆ. ಸಾಕಾದಾಗ ಹೇಳ್ತಾರೆ ಕಾಲೆಲ್ಲ ತುಂಬ ನೋವಾಗ್ತಾ ಉಂಟಂತ. ಅದಕ್ಕೆ ನಾನು ಇದು ಈ ಥರ ಪ್ರೋಟೀನ್ ಪೌಡ್ರೆಲ್ಲ ಮಾಡಿಟ್ಟರೆ 1 ಗ್ಲಾಸ್ ಹಾಲಿಗೆ ಇದು 1 ಸ್ಪೂನ್ ಹಾಕಿ ಪೌಡ್ರ್ ಹಾಕಿ ಉಂಟಲ್ಲ ಮಿಕ್ಸ್ ಮಾಡಿ ಕುಡಲಿಕ್ಕೆ ಕೊಟ್ಟರೆ, ಇದಕ್ಕೆ ಶುಗರೆಲ್ಲ ಆ್ಯಡ್ ಮಾಡಬೇಕಂತಿಲ್ಲ, ಆ್ಯಡ್ ಮಾಡಬಾರ್ದು, ಶುಗರ್ ಆ್ಯಡ್ ಮಾಡಬಾರ್ದು, ಬೆಲ್ಲ ಆ್ಯಡ್ ಮಾಡ್ಬೋದು. ಇದೆಲ್ಲ ಕೊಟ್ಟರೆ ಉಂಟಲ್ಲ ಅವರಿಗೆ ಸ್ವಲ್ಪ ಎನರ್ಜಿ ಬಂದಾಗೆ ಆಗ್ತದಲ್ಲ. ಮತ್ತಿದು ಕಾಲಿನ ಅಡಿಯೆಲ್ಲ ತುಂಬ ನೋವಿದ್ದರೆ ಇದಕ್ಕೆಲ್ಲ ಒಳ್ಳೆಯದು. ಮತ್ತು ಕಾಲಿನಲ್ಲಿ ನರ ಎಲ್ಲ ಬರ್ತದಲ್ಲ, ಅದಕ್ಕೆಲ್ಲ ಒಳ್ಳೆಯದಿದು. ನೀವು ಸಹ ಟ್ರೈ ಮಾಡಿ. ಈ ಥರ ಪೌಡ್ರ್ ಮಾಡಿ ಹೀಗೆ ಮಾಡಿ ನಿಮ್ಮ ಗಂಡನಿಗೆ ಸಹ ಕೊಟ್ಟರೆ ಅವರಿಗೆ ಸಹ ಖುಷಿ ಆಗ್ತದೆ.
ಮತ್ತು ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಾಗೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.